BJP ಪಕ್ಷದಲ್ಲಿ ಈಗಾಗಲೇ ನಮ್ಮ ಚಂದ್ರಶೇಖರ್ ಮಾತಾಡೋಂತಲ್ಲಿ ಹೇಳಿದರು. ಯಾಕಂದ್ರೆ ಅವ್ರಿಗಿದ್ದಂಥ ಅಸ್ತ್ರಗಳು ಎರಡೇ, ಒಂದು ಇನ್ಕಮ್ ಟ್ಯಾಕ್ಸು, ಒಂದು ಇಡಿ, ಇಲ್ಲ ಅಂತಂದರೆ CBI. ಇವನು ಬಿಟ್ಟು ಬೇರೆ ಏನಿಲ್ಲ. ಯಾಕಂದ್ರೆ ಇಷ್ಟು ದಿನದಿಂದ ನೀವೆಲ್ಲರೂ ನೋಡಕತ್ತೀರಿ. ಒಬ್ಬ BJP ಅವ್ರ ಮನಿ ಯಾರ್ದಾರ ರೇಡ್ ಆಗಿದ್ದು ಯಾರು ನೀವು ಕೇಳಿದ್ರಿ ಇವತ್ತಿನ ಮೇಡಮ್? BJP ಅವರು CBI ಇನ್ಕಮ್ ಟ್ಯಾಕ್ಸ್ನ ರೇಡ್ ಮಾಡಿದ್ದು ಕೇಳಿದ್ರು ಯಾರೊಬ್ಬರು? ಒಂದು ಉದಾಹರಣೆಗಳಲ್ಲಿ ಇವತ್ತಿಗೂ ಪಾಪ ಎಲ್ಲ BPL ಕಾರ್ಡ್ ಹುಡ್ರು ಅದರಷ್ಟು BJP ಯಾರು ಶ್ರೀಮಂತರೇ ಇಲ್ಲ. BJPಗಿದ್ದವ್ರಷ್ಟು BPL ಕಾರ್ಡ್ ಹುಡ್ರು. ಮೋಸ್ಟ್ಲಿ ಸಿದ್ದರಾಮಯ್ಯ ಅವ್ರಿಗೆ ಅಷ್ಟ ತಿಂದು ಬದುಕೊಂತಾರವ್ರು. ಸಿದ್ದರಾಮಯ್ಯ ಅವ್ರು ಕೊಡು ಅಕ್ಕಿ ಕೊಟ್ಟು ಮಾತ್ರ ತಿಂದು ಬದುಕುವಂಥ ಅಷ್ಟೇ BJP ಆಗೋದ್ರ ಅನ್ಸುತ್ತೆ ನನಗೆ. ಒಬ್ಬರು ಶ್ರೀಮಂತರೇ ಇಲ್ಲ ಪಾಪಲ್ಲಿ. ನನ್ನ ಮೊನ್ನೆ ಇಲೆಕ್ಷನ್ಗೆ ನಾವು ವಿಚಾರ ಮಾಡಿಬಿಟ್ರೆ ನನ್ನ ಊರಿಗೆ ಹೋಗೋದಂಗೂ ನೋಡ್ಕೊಂಡ್ರು, ಜಿಲ್ಲಾಕ್ಕೆ ಹೋಗೋದಂಗೂ ನೋಡ್ಕೊಂಡ್ರು. ಆದರೂ ನೀವೆಲ್ಲ ಜನರ ಆಶೀರ್ವಾದ ನಾನು ಗೆದ್ದೆ. ಬಟ್ ನನಗೆ ಆ ಟೈಮಲ್ಲಿ ಅದನ್ನ ನೆನಪಿಸ್ಕೋರು. ಯಾವತ್ತಿನ ದಿನ 46 ಮಂದಿ ನಮ್ಮೆಲ್ಲ ಇದ್ದಂಥ ಮುಖಂಡರುಗಳ ಮೇಲೆ 46 ಮಂದಿ ಇನ್ಕಮ್ ಟ್ಯಾಕ್ಸ್ ರೇಡ್ ಮಾಡಿದ್ರು ಮನಿ. 46 ಮಂದಿ. ಅವ್ರ ಮನೆಯಾಗ 50,000 ರೂಪಾಯಿ ಸಿಕ್ಕಿಲ್ತಾವ್ರೆ. 50,000 ರೂಪಾಯಿ ಸಿಕ್ಕಿಲ್ಲ ಅವ್ರ ಮನೆಯೊಳಗೆ. 2-3 ದಿವಸ ಕುಂದಿರ್ಸ್ಕೊಂಡ್ರಿ. ಇಲ್ಲೇ ಭಾಳ ಮಂದಿ ಕುಂತಿರ್ಬೋದು ಯಾರು. 3 ದಿವಸ ಅವ್ರನ್ನ ಇನ್ಕಮ್ ಟ್ಯಾಕ್ಸ್ ಆಫೀಸ್ನಾಗ ಕುಂದಿಸ್ಕೊಂಡ್ರು. ಹೊರಗೆ ಬಿಡಲಿಲ್ಲ ಅವ್ರು. ಡೇ ಆ್ಯಂಡ್ ನೈಟ್ ಅಲ್ಲೇ ಆಫೀಸ್ನಾಗ ಕುಂದಿಸ್ಕೊಂಡ್ರು 3 ದಿನ. ಇಂಥ ವ್ಯವಸ್ಥೆ ಎಷ್ಟು ಅವರು ನಮ್ಮನ್ನು ಕುಗ್ಗಿಸ್ಬೇಕು ಅನ್ನೋಂಥ ಸ್ಥಿತಿ. ನಮ್ಮೆಲ್ಲ ಕಾರ್ಯಕರ್ತರು ವಿನಂತಿ ಮಾಡೋದು, ಅವ್ರಿಗೆ ಯಾವತ್ತೂ ಕುಗ್ಗಕ್ಕೆ ಹೋಗ್ಬಿಡ್ರಿ ಅನ್ನೋಂಥದ್ದು ನಾವು ವಿನಂತಿ ಮಾಡ್ಕೊತೀವಿ.